ಮಕ್ಕಳೇ, ಜೀವನವೆಂಬ ಹಾದಿಯಲ್ಲಿ ಒಬ್ಬ ಯುವಕ ಕಣ್ಣೀರಲ್ಲಿ ಮುಳುಗಿದ್ದನು. ಅವನ ಹೃದಯ ನೋವಿನಿಂದ ಒಡೆದು ಮೌನದಲ್ಲೇ ಅಳುತ್ತಿದ್ದನು. ಅವನ ಅಳುವಿನ ಹಿಂದೆ ಒಂದು ಕಥೆಯಿತ್ತು. ಒಂದು ಸಣ್ಣ ಪಟ್ಟಣದಲ್ಲಿ ತಂದೆ ಮತ್ತು ಮಗ ಸುಖವಾಗಿ ಜೀವನ ನಡೆಸುತ್ತಿದ್ದರು. ತಂದೆ ನಿವೃತ್ತರಾಗಿದ್ದು ಮನೆಯಲ್ಲಿ ಸಂತೋಷದಿಂದ ಕಾಲ ಕಳೆಯುತ್ತಿದ್ದರು. ಮಗ ಹತ್ತಿರದ ಕಚೇರಿಯಲ್ಲಿ ಕೆಲಸ ಮಾಡುತ್ತಾ ತಂದೆಯ ಆರೈಕೆ ಮಾಡುತ್ತಿದ್ದನು. ಅವರಿಬ್ಬರ ಜೀವನವು ತುಂಬಾ ಶಾಂತವಾಗಿತ್ತು. ಆದರೆ ಅಲ್ಲಿಯೇ ಒಬ್ಬ ಕಿಶೋರ ಬಾಲಕನಿದ್ದನು. ಅವನ ಸ್ವಭಾವ ಚಂಚಲ, ಸ್ವಲ್ಪ ಗರ್ವಭಾವ ಮತ್ತು ಮಕ್ಕಳ ಆಟವಿರುವಂತೆ ವರ್ತಿಸುತ್ತಿದ್ದನು. ತನ್ನ ಚಂಚಲ ಸ್ವಭಾವದಿಂದ ಜನರ ಹಣವನ್ನು ಕದ್ದುಕೊಳ್ಳಲು ಮತ್ತು ಮೋಸ ಮಾಡಲು ಶುರು ಮಾಡಿದ. ಇತರರ ಕಷ್ಟದ ಹಣವನ್ನು ಹ್ಯಾಕ್ ಮಾಡಿ ಅದನ್ನು ತನ್ನ ಆನಂದಕ್ಕಾಗಿ ಮಾತ್ರ ಬಳಸುತ್ತಿದ್ದನು. ಸ್ನೇಹಿತರೊಂದಿಗೆ ಆಟ, ಖರ್ಚು ಮತ್ತು ಮೋಜುಗಳಲ್ಲಿ ಮುಳುಗಿದ್ದ ಆ ಯುವಕನು ಹಿರಿಯ ವ್ಯಕ್ತಿಗೆ ಫೋನ್ ಮಾಡಿ ಬೇರೆ ಹೆಸರು ಹೇಳಿ ಎಲ್ಲ ಮಾಹಿತಿಗಳನ್ನು ಕಿತ್ತುಕೊಂಡನು. ಆ ಮಾಹಿತಿಯನ್ನು ಬಳಸಿ ಆ ಹಿರಿಯರ ಬ್ಯಾಂಕ್ ಖಾತೆಯನ್ನು ಹ್ಯಾಕ್ ಮಾಡಿ ಎಲ್ಲ ಹಣವನ್ನು ತೆಗೆದುಕೊಂಡನು. ಹಣ ಕಳೆದುಕೊಂಡ ಆ ಕ್ಷಣದಲ್ಲೇ ಮತ್ತೊಂದು ದುಃಖಕರ ಸುದ್ದಿ ಬಂತು. ಆ ಹಿರಿಯರ ಮಗ ರಸ್ತೆ ಅಪಘಾತಕ್ಕೊಳಗಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾನೆ ಎಂಬ ಕರೆ ಬಂದಿತ್ತು. ಆ ಹಿರಿಯರು ಆಸ್ಪತ್ರೆಯಲ್ಲಿ ತುರ್ತು ನಿಗಾ ವಿಭಾಗದಲ್ಲಿ ತಮ್ಮ ಮಗನನ್ನ ನೋಡಿ ಹೃದಯವೇ ಒಡೆದಂತಾಯಿತು. ವೈದ್ಯರು ತಕ್ಷಣವೇ ಶಸ್ತ್ರಚಿಕಿತ್ಸೆ ಅಗತ್ಯ, ಇಲ್ಲದಿದ್ದರೆ ಜೀವ ಉಳಿಯುವುದಿಲ್ಲ ಎಂದು ತಿಳಿಸಿದರು. ಹಣ ಬೇಕು ಎಂದು ಹೇಳಿದಾಗ ಹಿರಿಯರು ತಮ್ಮ ಖಾತೆಯಲ್ಲಿದ್ದ ಎಲ್ಲ ಹಣವನ್ನು ಮೋಸಗಾರ ಹ್ಯಾಕ್ ಮಾಡಿದ್ದನ್ನು ಕಣ್ಣೀರಿನಿಂದ ವಿವರಿಸಿದರು. ಆದರೆ ಯಾರೂ ನಂಬಲಿಲ್ಲ. ಅಸಹಾಯಕತೆ, ದುಃಖ ಮತ್ತು ಆಕ್ರೋಶದಿಂದ ಒತ್ತಡಗೊಂಡ ಅವರು ಅಲ್ಲಿಯೇ ಹೃದಯಾಘಾತಕ್ಕೆ ತುತ್ತಾಗಿ ಪ್ರಾಣ ಬಿಟ್ಟರು. ತಂದೆಯ ಮರಣದ ಆಘಾತದ ನಡುವೆ ಶಸ್ತ್ರಚಿಕಿತ್ಸೆ ಆಗದೆ ಮಗನೂ ಪ್ರಾಣ ಕಳೆದುಕೊಂಡನು. ಒಂದು ಕುಟುಂಬವೇ ನಾಶವಾಯಿತು. ಒಂದು ತಪ್ಪು, ಒಂದು ಮೋಸದ ಪರಿಣಾಮವಾಗಿ. ಮಕ್ಕಳೇ, ಈ ಕಥೆಯಿಂದ ನಾವು ಕಲಿಯಬೇಕಾದ ಪಾಠ ಒಂದೇ. ಅನ್ಯಾಯವಾಗಿ ಮೋಸದಿಂದ ಪಡೆದ ಹಣ ಯಾವತ್ತೂ ಸಂತೋಷ ಕೊಡುವುದಿಲ್ಲ. ಅದು ಇತರರ ಕಣ್ಣೀರು, ನೋವು, ಪ್ರಾಣ ಕಳೆದುಕೊಳ್ಳುವಂಥ ಸ್ಥಿತಿ ತರುತ್ತದೆ. ಆದ್ದರಿಂದ ಸತ್ಯ ಮಾರ್ಗದಲ್ಲಿ, ಪರಿಶ್ರಮದ ಹಣದಲ್ಲಿ ಬದುಕಿ ಇತರರ ಬದುಕಿಗೆ ಕಣ್ಣೀರು ತರಬೇಡಿ.